ಗೊತ್ತಿಲ್ಲದವನು ಹೇಳುವನೇ ನಿಜವಾದ ಗುರು. ಆಗ ಈ ಭೂಮಿ ಮೇಲೆ ಜನ್ಮವನ್ನು ತಾಳಿದ ಮೇಲೆ ಇವತ್ತ ಅನೇಕರು ಇವತ್ತ ರಾಮ ಇರ್ಬೋದು, ರೈಮ್ ಇರ್ಬೋದು, ಕೃಷ್ಣ ಇರ್ಬೋದು, ಯಾರೇ ಇರ್ಬೋದು, ಮಹಾತ್ಮರು ಅವ್ರ ಹಿಂದೆ ಒಬ್ರು ಗುರು ಇದ್ದಾರೆ. ಹಾಗೆ ಭಗವಾನ್ ಕೃಷ್ಣನಿಗೂ ಕೂಡ ಗುರುವಿನ ಹತ್ರ ಕಲಿಬೇಕಾಯ್ತು. ಸ್ವತಃ ಭಗವಾನ್ ಕೃಷ್ಣನೇ ವಿಷ್ಣುನ ರೂಪ ಆದರೂ ಕೂಡ ಈ ಭೂಮಿ ಮೇಲೆ ಜನ್ಮವನ್ನು ತಾಳಿದ ಮೇಲೆ ಗುರುವಿನ ಹತ್ರ ಶಿಕ್ಷಣವನ್ನು ಕಲಿಯಬೇಕು. ಅದಕ್ಕೆ ಬಹಳ ಜನ ಹೇಳ್ತಾರೆ, ಬಹಳ ಜನ ಇವತ್ತು ಶಿಕ್ಷಕರು ಕೂಡ ಅರ್ಥವನ್ನು ಮಾಡ್ಕೊತಾ ಇಲ್ಲ ನಾವು. ಏನಂದ್ರೆ ಗುರುವಿನ ಸ್ಥಾನ ಅತ್ಯಂತ ಶ್ರೇಷ್ಠವಾದಂಥದ್ದು, ಶಿಕ್ಷಕನ ಸ್ಥಾನ ಅತ್ಯಂತ ಶ್ರೇಷ್ಠವಾದಂಥದ್ದು. ಏನ್ ಹೇಳ್ತಾರೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಪುಣ್ಯವನ್ನು ಮಾಡಿದಾಗ ಮಾತ್ರ ಅವ ಶಿಕ್ಷಕನ ಹುಟ್ಟಲಿಕ್ಕೆ ಸಾಧ್ಯ ಆಗ್ತದಂತ. ಯಾಕಂದ್ರೆ ಅವನ ದಿನನಿತ್ಯದ ಕೆಲಸವೇ ಏನು ಅಂದ್ರೆ ಉಪದೇಶವನ್ನು ಮಾಡೋದು, ದಿನನಿತ್ಯ ಪ್ರವಚನ ಮಾಡೋದು, ದಿನನಿತ್ಯ ತಿಳಿಸಿ ಹೇಳುವುದು. ಏನು ತಿಳಿಸಿ ಹೇಳೋದು? ಒಳ್ಳೆಯದನ್ನು ತಿಳಿಸಿ ಹೇಳೋದೇ ನಿಜವಾದಂತಹ ಶಿಕ್ಷಕನ ಧರ್ಮವಾಗಿದೆ. ಹಾಗಾಗಿ ಭಗವಾನ್ ಕೃಷ್ಣನ ಗುರು ಏನಾಗ್ತದೆ ಇವತ್ತು ಪ್ರಾಚೀನ ಕಾಲದಲ್ಲಿ ಮಧ್ಯಪ್ರದೇಶದಲ್ಲಿ ಬರುವಂತ ಉಜ್ಜಯಿನಿ ಅಂತ ಹೇಳಿದೆ. ಅವು ಪ್ರಾಚೀನ ಕಾಲದಲ್ಲಿ ಶಿಕ್ಷಣ ಕೊಡುವಂತ ಪ್ರಮುಖ ಕೇಂದ್ರಗಳು ಉಜ್ಜಯಿನಿ. ಹೀಗಾಗಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಾಲ್ಕಿ ಮಠ ಗುರುಕುಲ ಅಂತ ಕರಿತೇವೆ. ಬೀದರ್ ಜಿಲ್ಲೆ ಬಾಲ್ಕಿ ಮಠ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದ್ಭುತವಾಗಿ ಶಿಕ್ಷಣಕ್ಕೆ ಪ್ರಮುಖವಾದಂತಹ ಮಹತ್ವವನ್ನು ಕೊಡ್ತದೆ. ಬಾಲ್ಕಿ ಮಠ ಅಂದ್ರೆ ಇವತ್ತು ಕರ್ನಾಟಕವನ್ನು ನೋಡ್ತದೆ ಬಾಲ್ಕಿ ಮಠದ ಕಡೆ. ಹಾಗೆ ಏನಾಯ್ತು ಅಂದ್ರೆ ಪ್ರಾಚೀನ ಕಾಲದಲ್ಲಿ ಗುಜರಾತ್ ಕ್ಷಮಿಸಬೇಕು ಮಧ್ಯಪ್ರದೇಶದ ಉಜ್ಜಯಿನಿ ಏನಾಗಿತ್ತು ಅಂದ್ರೆ ಹೇಗೆ ನಮ್ಮ ಬೀದರ್ ಜಿಲ್ಲೆ ಬಾಲ್ಕಿ ಮಠ ಇದೆಯೋ ಹಾಗೆ ಉಜ್ಜಯಿನಿ ಏನಾಗಿತ್ತು ಅಂದ್ರೆ ಪ್ರಾಚೀನ ಕಾಲದಲ್ಲಿ ವಿದ್ಯೆ ಕೊಡುವಂತಹ ಕೇಂದ್ರವಾಗಿತ್ತು. ಆವಾಗ ಆ ಉಜ್ಜಯಿನಿ ಸಮೀಪ ಅಂತ ಒಬ್ಬ ಆಶ್ರಮವಿತ್ತು. ಏನಂದ್ರ ಆಶ್ರಮದ ಗುರು ಹೆಸರು ಸಾಂದೀಪ ಮುನಿ ಅಂತ ಹೇಳಿ. ಅಲ್ಲಿ ಸಾಂದೀಪನಿ ಕೂಡ ಅಂತ ಕರೀತಾರೆ. ಆಗ ಕೃಷ್ಣ, ಬಲರಾಮ ಮತ್ತು ಸುಧಾಮರು ಬಾಲ್ಯದಲ್ಲಿ ಇರುವಾಗ, ಯಾಕಂದ್ರೆ ಈಗಾಗಲೇ ನಾನು ನಿನ್ನೆ ಮತ್ತೊಂದು ಕಥೆಯನ್ನು ಮುಗಿಸಿದ್ದೇವೆ. ಕಂಸದ ವಧೆ ಆಯಿತು. ಕಂಸದ ವಧೆ ಆದ ನಂತರ ದೇವಕಿ ಮತ್ತು ವಾಸುದೇವ ಏನ್ ಮಾಡ್ತಾರೆ ಅಂತ ಮಗನ ಶಿಕ್ಷಣ ಕಲಿಯಕ್ಕಾಗಿ ಹುಡ್ಕೋತ ಹೋಗ್ತಾರೆ ಎಲ್ಲಿಗೆ? ಮಧ್ಯಪ್ರದೇಶಕ್ಕೆ. ಎಲ್ಲಿಂದ? ಮಥುರಾದಿಂದ ಮಧ್ಯಪ್ರದೇಶಕ್ಕೆ ಆಗಮಿಸಿ ಮಕ್ಕಳಿಗೆ ಶಿಕ್ಷಣ ಕಲಿಸಬೇಕು, ವಿದ್ಯೆಯನ್ನು ಕಲಿಸಬೇಕು. ಈಗಾಗಲೇ ಕಂಸದ ವಧೆ ಆಯಿತು, ಕಂಸದ ಕಾಟವಾಯಿತು. ಆದ್ರೆ ನಮ್ಮ ಕೃಷ್ಣನನ್ನ ಏನ್ ಮಾಡ್ಬೇಕು? ಒಳ್ಳೆ ಶಿಕ್ಷಣವಂತನಾಗಿ ಮಾಡ್ಬೇಕಂತೇಳಿ ತಾಯಿ ದೇವಕಿ ಮತ್ತು ವಾಸುದೇವ ಇಬ್ಬರು ಕರ್ಕೊಂಡು ಹೋಗ್ತಾರೆ. ಆಗ ಶ್ರೀಕೃಷ್ಣನ ನೋಡಿ ಆ ಗುರುವಾದಂತ ಸಾಂದೀಪ ಮನಿನೇ ನಮಸ್ಕಾರ ಮಾಡ್ತಾನೆ ಭಗವಾನ್ ಕೃಷ್ಣನಿಗೆ. ಓ ದೇವರೇ, ನೀನೇ ನನ್ನ ಹತ್ತಿರ ಶಿಷ್ಯನಾಗಿ ಬರ್ಲಾತಿದ್ದಿಲ್ಲ ಅಂತ. ಆ ಗುರು ಶಿಷ್ಯರ ಪರಂಪರೆ ಅದ್ಭುತವಾದಂಥದ್ದು. ನಾವೆಲ್ಲ ಅನೇಕ ಘಟನೆಗಳು ನೋಡ್ತೇವೆ, ಅನೇಕ ವಿದ್ಯಾರ್ಥಿಗಳು ನೋಡ್ತೇವೆ. ನಾವು ಆ ಹೃದಯ ನಮ್ಮ ಕಣ್ಣಿನ 3-4 ನಮ್ಮನೆ ಕಣ್ಣೀರು ಬರ್ತವೆ. ಒಂದು ದುಃಖ ಆದ ಕಣ್ಣೀರು ಬರ್ತದೆ, ಇನ್ನೊಬ್ಬರು ನೋಯಿಸಿದಾಗ ಕಣ್ಣೀರು ಬರ್ತದೆ, ಇನ್ನೊಂದು ಏನಾಗ್ತದೆ ಅತಿ ದುಃಖ ನೋವು ಜೊತೆ ಇನ್ನೊಂದು ಇರ್ತದೆ, ಅತಿ ಖುಷಿಯಾದ ಕೂಡ ಕಣ್ಣೀರು ಬರ್ತವೆ. ಆ ಗುರು ಮತ್ತು ಶಿಷ್ಯರ ಸಂಬಂಧ ಅಷ್ಟು ಪವಿತ್ರವಾದಂಥದ್ದು. ಆಗ ಸಾಂದೀಪ ಮನೆ ಕೃಷ್ಣನ ನೋಡಿ ಸಾಕ್ಷಾತ್ ಕೃಷ್ಣನೇ ನನ್ನ ಶಿಷ್ಯನಾಗ ಬಂದಾಗ ಅತಿ ಸಂತೋಷದಿಂದ ಕಣ್ಣೀರಾಗ್ತದೆ ಸಾಂದೀಪ ಮನಿ. ಓ ಪ್ರಭು, ನಿನ್ನ ಸೇವೆ ಮಾಡಕ್ಕೆ ಅವಕಾಶ ಕೊಟ್ಟೆ ಅಂತ. ಆಗ 64 ದಿನಗಳು ಮಾತ್ರ ಶ್ರೀಕೃಷ್ಣ ಭಗವಾನ್ ಸಾಂದೀಪ ಮನೆ ಋಷಿಯ ಆಶ್ರಮದಲ್ಲಿ ಶಿಕ್ಷಣವನ್ನು ಕಲಿತಾನೆ. ಆಗ 64 ವಿದ್ಯೆಗಳನ್ನು ಕಲಿತಂತ ಶ್ರೀಕೃಷ್ಣ ನಂತರ ಬಲರಾಮ ಜೊತೆಗೆ ಸುಧಾಮ ಜೊತೆಗೆ ಆಶ್ರಮದಲ್ಲಿ ಸೇವೆಯನ್ನು ಮಾಡ್ತಾರೆ ದಿನನಿತ್ಯ. ಹೀಗೆ ಗುರುಕುಲದಲ್ಲಿ ಏನೇನಿತ್ತು ಗುರುವಿನ ಸೇವೆಯನ್ನು ಮಾಡ್ಬೇಕು, ಗುರು ತಾಯಿ ಸೇವೆಯನ್ನು ಮಾಡ್ಬೇಕು, ದಿನನಿತ್ಯ ಸ್ವಚ್ಛತೆ ಕೆಲಸವನ್ನ ಮಾಡ್ಬೇಕು, ನಸಿಕಿನ ಜಾವದಲ್ಲಿ ಹೇಳ್ಬೇಕು. ಎಲ್ಲ ಒಂದು ಸಿಸ್ಟಮ್ ಇತ್ತು ಗುರುಕುಲ. ಹಾಗೆ ಕೃಷ್ಣ ಕೂಡ ಒಬ್ಬ ದೇವ ಮಾನವಾದರೂ ಕೂಡ ಕೃಷ್ಣ ಏನ್ ಮಾಡ್ತಾನೆ? ಗುರುವಿನ ಶಿಷ್ಯನಾಗಿ ಗುರುವಿನ ಕೆಲಸವನ್ನ ಮಾಡ್ತಾನೆ. ಆಗೆಲ್ಲ ಮುಗಿತದೆ, ವಿದ್ಯಾವನ್ನ ಮುಗಿದ ನಂತರ ಗುರು ಕಾಣಿಕೆ 5 ನಿಮಿಷದಲ್ಲಿ ಮುಗಿಸ್ತೇನೆ. ಗುರು ಕಾಣಿಕೆಯನ್ನ ಪ್ರತಿಯೊಬ್ಬರು ಕೊಡಲೇಬೇಕು. ಯಾಕಂದ್ರೆ ಬಸವಣ್ಣವರು ಹೇಳಿದ್ದಾರೆ, ಕಾಯಕದಲ್ಲಿ ಯಾರು ಇಲ್ಲ, ಕಾಯಕ ಮಾಡಿದಾಗ ಮಾತ್ರ ಹಣ ಸಿಗ್ತದೆ. ಆಗ ಗುರು ಆದವನು ಕೂಡ ಕಾಯಕ ಬದುಕಬೇಕಲ್ಲ. ಆಗ ಗುರು ಕಾಣಿಕೆ ಅಂದ್ರೆ ಬದುಕುವಂಥದ್ದು, ಅವನಿಗೆ ಉಪಜೀವನ ಮಾಡ್ಬೇಕಲ್ಲ ಅವನ ಕುಟುಂಬ ಕೂಡ. ಹಾಗೇನಾಗ್ತದೆ, ಸಾಂದೀಪ ಮನೆಗೆ ಗುರು ಕಾಣಿಕೆಯನ್ನ ಭಗವಾನ್ ಕೃಷ್ಣ ಕೊಡಕೊಂಡು ಹೋಗ್ತಾನೆ. ಆಗ ಅವರ ಸಂದೀಪ ಮನೆ ಋಷಿ ಹೇಳ್ತಾಳೆ, ನಾನು ಗುರು ಕಾಣಿಕೆ ಬೇಡ, ಏನಾಗಿದೆ, ನಾವು ಈಗಾಗಲೇ ದುಃಖದಲ್ಲಿದ್ದೇವೆ. ಈ ಪಾಂಚಜನ್ಯ ಎಂಬ ರಾಕ್ಷಸ ಅಂದ್ರೆ ಆ ಸಂದರ್ಭದಲ್ಲಿ ಸಮುದ್ರದಲ್ಲಿ ಬಿದ್ದು ನನ್ನ ಮಗವನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಪ್ರಭು, ನೀನು ನನ್ನ ಗಂಡನ ಗುರುವಾಗಿ ಮಾಡ್ಕೊಂಡಿದ್ದಿ. ಆದ್ರೆ ಇವತ್ತು ನಾನು ನಿನ್ನ ಹತ್ತಿರ ಬೇಡ್ಕೊಳ್ತಾ ಇದ್ದೀನಿ, ಹೇಗಾದ್ರೂ ಮಾಡು, ನನ್ನ ಮಗನನ್ನ ಮತ್ತೆ ಕಳಿಸಿಕೊಡು. ನಾನು ಗುರು ಕಾಣಿಕೆ ಇದೆ, ನಿನ್ನ ಗುರು ಕಾಣಿಕೆ. ಆ ಕೃಷ್ಣನಿಗೆ ಗೊತ್ತಾಗ್ತದೆ ಕಳೆದುಕೊಂಡ ಮಗುವನ್ನ ಹೇಗೆ ತರುವುದು, ಹೇಗೆ ಕಷ್ಟವನ್ನು ತರುವುದು ಅಂತೇಳಿ. ಆಗ ಹೊರಗಡೆ ಭಗವಾನ್ ಕೃಷ್ಣನ ಲೀಲೆಗಳು ಈ ಜಗತ್ತು ತುಂಬ ಹೊರಡಿದ್ದು.
ಆಗ ಭಗವಾನ್ ಕೃಷ್ಣ ಹೇಳ್ತಾನೆ, ಎಲ್ಲಿ ಏನಾಗಿದೆ ಅಂದ್ರೆ ಈ ನದೀತಿರುವ ಸಮುದ್ರದಲ್ಲಿ ನನ್ನ ಮಗ ಮುಳುಗಿ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ, ಆ ದುಃಖದಲ್ಲಿ ನಾವಿದ್ದೇವೆ ಅಂತ. ಆಗ ಕೃಷ್ಣ ಹೇಳ್ತಾನೆ, ಅಮ್ಮ ಹೆದರಬೇಡ, ನಿನ್ನ ಮಗನನ್ನು ತಂದು ಕೊಡುವೆ. ಆಗ ಸಾಂದೀಪ ಮುನಿಯ ಏನಾಗ್ತಾನೆ, ಕೃಷ್ಣನನ್ನ ಆ ರೀತಿಯಾಗಿ ಚಮತ್ಕಾರಕ್ಕೆ ಇಳಿಸಬೇಡ, ಆ ರೀತಿಯಾಗಿ ಅವನನ್ನ ಮಾಡಬೇಡ ಅಂತ ಕೂಡ ತಾಯಿಯ ಜೀವ, ತಾಯಿಯ ಕಳಕಳಿ ಏನಂತ ತನ್ನ ಮಗವಾಗಬೇಕು. ಆಕೆ ನಿರಂತರವಾಗಿ ಮಗ ಬೇಕು ಮಗ ಬೇಕು ಮಗ ಬೇಕು ಅಂತ ಹೇಳ್ತಾ ಇರ್ತಾಳೆ. ಆ ನೋವನ್ನ ಅರ್ಥ ಮಾಡ್ಕೊಂಡ ಗುರುಕಾಣಿಕೆಯನ್ನ ಈ ರೀತಿಯಾಗಿ ನಾನು ಸಲ್ಲಿಸಬೇಕು ಅಂತೇಳಿ ಭಗವಾನ್ ಕೃಷ್ಣ ಏನ್ ಮಾಡ್ತಾನೆ, ಆ ಸಮುದ್ರಕ್ಕೆ ಹೋಗ್ತಾನೆ. ಸಮುದ್ರಕ್ಕೆ ಹೋಗಿ ದೀಪವಾಗಿ ಇಳ್ತಾನೆ, ಇಳಿದು ಹಾಕಿ ಹೇಳ್ತಾನೆ, ಸಮುದ್ರರಾಜನನ್ನ ಈ ಮಗು ಎಲ್ಲಿ ಹೋಗಿದೆ ಅಂತ. ಆ ಸಮುದ್ರರಾಜ ಹೇಳ್ತಾನೆ, ಪ್ರಭು ಈಗ ನನ್ನ ಕೈಯಲ್ಲಿಲ್ಲ, ಈ ಮಗು ಹೋಗ್ಬಿಟ್ಟಿದೆ ಯಮಧರ್ಮನ ಹತ್ತಿರ ಅಂತ. ಆ ಯಮಧರ್ಮ ಹತ್ತಿರ ಹೋದಾಗ ಕೃಷ್ಣ ಹೇಳ್ತಾನೆ, ಮತ್ತೆ ಯಮಧರ್ಮಕ್ಕೆ ಹೋಗ್ತಾನೆ. ಯಮಧರ್ಮಕ್ಕೆ ಹೋದಾಗ ಯಮಧರ್ಮ ಕೃಷ್ಣನನ್ನ ಗೊತ್ತಿಲ್ಲ, ಇವನ್ ಯಾರು ಅಂತೇಳಿ ಯಮಧರ್ಮಕ್ಕೆ ಅರ್ಥ ಆಗ್ಲಿಲ್ಲ. ಆ ಕೃಷ್ಣನನ್ನೇ ದ್ವಾರಕ್ಕೆ ನಿಲ್ಲಿಸಿ ಹೊರಗಡೆ ಕಳ್ತಾನೆ. ಆಗ ಕ್ರೋಧಗೊಂಡಂತ ಭಗವಾನ್ ಕೃಷ್ಣ ಇಡೀ ಯಮಧರ್ಮವನ್ನ ಆಳಿಸ್ತಾನೆ. ಆಗ ಆಳಿಸಿದಾಗ ಯಮಧರ್ಮ ಗೊತ್ತಾಗ್ತದೆ, ಇದು ಯಮಧರ್ಮವನ್ನು ಆಳಿಸುವಂತ ಶಕ್ತಿ ಈ ಭೂಮಿ ಮೇಲೆ ಕೇವಲ ಇಬ್ಬರಿಗೆ, ಅದು ಶಿವನಿಗೆ ಮತ್ತು ವಿಷ್ಣುವಿಗೆ ಮಾತ್ರ ಇದೆ. ಇವ ಶಿವನ ರೂಪನೇ ಇರಬೇಕು ಅಥವಾ ವಿಷ್ಣುವಿನ ರೂಪನೇ ಇರ್ಬೇಕಂತೇಳಿ ಯಮಧರ್ಮ ಕೈ ಜೋಡಿಸಿ ಆ ಕಳೆದುಕೊಂಡಂತ ಮಗುವನ್ನ ಮತ್ತೆ ಆ ತಾಯಿಗೆ ಒಪ್ಪಿಸುವಂತ ಕೆಲಸ ಭಗವಾನ್ ಕೃಷ್ಣ ಮಾಡ್ತಾನೆ. ಇದು ಗುರುಗಾಣಿಕೆ. ಇಂಥ ಅದ್ಭುತವಾದಂತಹ ಲೀಲೆಗಳು, ಪವಾಡಗಳನ್ನ ನಾವು ನೋಡ್ತೇವೆ. ಹಾಗಾಗಿ ಇಂಥ ಅದ್ಭುತವಾದಂತಹ ಘಟನೆಗಳು ಎಲ್ಲಿ ಸಿಗ್ತವೆ ಅಂದ್ರೆ ಮಹಾಭಾರತದಲ್ಲಿ ಸಿಗ್ತವೆ. ಮಹಾಭಾರತದಲ್ಲಿ ಈಗ ನಾವು ಉಜ್ಜಯಿನಿ ಹೋದಾಗ ಕೂಡ ಅಲ್ಲಿ ಇಂದಿಗೂ ಕೂಡ ಏನಿದೆ, ಸಂದೀಪನಿ ಗುರು ಆಶ್ರಮ ಇಂದಿಗೂ ಕೂಡ ಇದೆ. ಇಂಥ ಅದ್ಭುತ ಘಟನೆಗಳು ನಾವು ಸಾಮಾನ್ಯವಾಗಿ ಮಹಾಭಾರತದಿಂದ ಇಲ್ಲಿವರೆಗೆ ನೋಡ್ತೇವೆ. ಅಂದ್ರೆ ಇದಂತ ಕಾನ್ಸೆಪ್ಟ್ ಅನ್ನು ಹಿನ್ನೆಲೆ ಇದೆ. ಗುರು ಅಂದರೇನು, ಗುರು ಪರಂಪರೆ ಎಂದರೇನು, ಗುರು ಕಾಣಿಕೆ ಎಂದರೇನು, ಶಿಷ್ಯ ಎಂದರೇನು, ಇವೆಲ್ಲ ಒಂದು ಸಂಬಂಧದ ಒಂದು ಸಂಕೇತದ ಒಂದು ಘಟನೆಗಳು ನಮ್ಗೆ ಏನ್ ಮಾಡ್ತವೆ, ಮೇಲಿನ ಮೇಲೆ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತವೆ. ಹೀಗಾಗಿ ಭಗವಾನ್ ಕೃಷ್ಣನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಇಂಥ ಅದ್ಭುತವಾದ ಘಟನೆಗಳನ್ನು ನೋಡ್ತೇವೆ. ಹಾಗಾಗಿ ಮತ್ತೊಂದು ಘಟನೆ ಬರ್ತದೆ. ಅಲ್ಲಿ ಏನಾಗ್ತದೆ, ಕಂಸ ರಾಜನನ್ನ ವಧೆ ಮಾಡಿದ ನಂತರ ಅವನ ಸಂಬಂಧಿಕರು ಎಲ್ಲ ರಾಕ್ಷಸರಿಗೆ ರಾಕ್ಷಸರ ಸಂಬಂಧ ಇರ್ತದೆ ಹೆಚ್ಚು. ಆ ಕಂಸ ರಾಜನ